ನರೇಂದ್ರ ಮೋದಿ ಅವರಿಗೆ ಒಂದು ಎಚ್ಚರಿಕೆ. ಹಿಂದಿ ನಾವು ರಾಷ್ಟ್ರ ಭಾಷೆ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳಲ್ಲ ಸರ್. ಅದು ನಮ್ಮ ರಾಷ್ಟ್ರ ಭಾಷೆನೇ ಅಂತ ಹೇಳ್ಕೊಂತಾರೆ. ಗೊತ್ತಿಲ್ಲಾರ್ದವ್ರಿಗೆ ಅದು ರಾಷ್ಟ್ರ ಭಾಷೆ ಅದೇ ಆಗುತ್ತೆ, ಗೊತ್ತಿರೋರಿಗೆ ರಾಷ್ಟ್ರ ಭಾಷೆ ಅದು ಅಲ್ಲ. ಮತ್ತೆ ಯಾವುದೇ ಕರ್ನಾಟಕದ ಉತ್ಪನ್ನಗಳ ಮೇಲೆ ಹಿಂದಿಯಲ್ಲಿ ಇಂಗ್ಲಿಷಲ್ಲಿ ಬರ್ದಿರ್ತಾರೆ, ನಮಗೆ ಬೇಕಾಗಿಲ್ಲ. ನಮ್ಗೆ ಕನ್ನಡನೇ ನಮ್ಗೆ ಸ್ವರ್ಗ, ನಮ್ಮ ಕನ್ನಡನೇ ನಮ್ಗೆ ಸಂಪತ್ತು. ನಾವೇ ಹೇಳ್ಕೊಟ್ಟಿಲ್ಲ ಅಂದರೆ ಅವ್ರು ಎಲ್ಲಿ ಕಲಿತಾರೆ? ಅವ್ರ ಭಾಷೆನೇ ಅವ್ರು ಮಾತಾಡೋ ಭಾಷೆ ನಾವು ಮಾತಾಡೋದ್ರೆ ಅವರು ಅದೇ ಮಾತಾಡ್ತಾರೆ. ಹಾಗಾಗಿ ನಾವು ಮಾಡಬಾರ್ದು ತಪ್ಪು. ಹಿಂದಿ ನಾವು ರಾಷ್ಟ್ರ ಭಾಷೆ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳಲ್ಲ ಸರ್. ನಮಗೆ ಕನ್ನಡನೇ ಎಲ್ಲ. ನಾವು ತಿಂತಾ ಇರೋದು ಕನ್ನಡದನ್ನ, ಕುಡಿತಾ ಇರೋದು ಕನ್ನಡದ ನೀರು, ಬದುಕ್ತಾ ಇರೋದು ಕನ್ನಡದ ನೆಲದ ಮೇಲೆ. ಸೊ ನಮಗೆ ಯಾವುದೇ ರೀತಿ ಹಿಂದಿ ದಬ್ಬಾಳಿಕೆ ಬೇಡ. ಹಿಂದಿಯವರಿಂದ ತುಂಬ ದಬ್ಬಾಳಿಕೆ ಆಗ್ತಾ ಇದೆ ಕನ್ನಡಿಗರ ಮೇಲೆ. ಸೊ ನಮಗೆ ಬೇಕಾಗಿಲ್ಲ. ಯಾವುದೇ ಬ್ಯಾಂಕಿಗೆ ಹೋಗ್ರಿ ಹಿಂದಿಯವರು ಇರ್ತಾರೆ, ನಮಗೆ ಬೇಡ. ಕನ್ನಡಿಗರು ಇರಬೇಕು, ಎಲ್ಲ ಬ್ಯಾಂಕ್ಗಳಲ್ಲೂ ಕನ್ನಡಿಗರು ಮಸ್ಟಾಗಿ ಇರಲೇಬೇಕು. ಅದೊಂದೇ ಹೋರಾಟ ನಮಗೆ ಇವಾಗ ಇರೋದು. ಮತ್ತು ಯಾವುದೇ ಕರ್ನಾಟಕದ ಉತ್ಪನ್ನಗಳ ಮೇಲೆ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಬರ್ದಿರ್ತಾರೆ, ನಮಗೆ ಬೇಕಾಗಿಲ್ಲ. ನಮಗೆ ಬರ್ದಿರಬೇಕಾಗಿರೋದು ಕನ್ನಡದಲ್ಲಿ, ನಾವು ಕನ್ನಡದಲ್ಲೇ ಓದ್ಕೊತೀವಿ. ಮತ್ತು ಎಲ್ಲ ಕಾಂಟ್ರಾಕ್ಟ್ಸು ಬಂದು ಹಿಂದಿಯವ್ರಿಗೆ ಸಿಗ್ತಾ ಇದೆ. ನಮ್ಮ ಕನ್ನಡಿಗರಿಗೂ ಅವಕಾಶ ಸಿಗಬೇಕು. ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡೋಕ್ಕೆ ಇಷ್ಟ ಬೀಳಲ್ಲ. ನಾವೇ ಮಾಲೀಕರಾಗಬೇಕು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲೀಷು, ಹಿಂದಿ ಅಂತ ಹೇಳ್ತಾರೆ. ಅತಿ ಸೆಕೆಂಡ್ ಲ್ಯಾಂಗ್ವೇಜ್ ನಮಗೆ ಕನ್ನಡನೇ ಬೇಕು. ಕನ್ನಡ ಅಂತ ಮಾಡಿದ್ದಾರೆ, ಆದರೆ ಯಾರು ಯಾವ ಸ್ಕೂಲಲ್ಲೂ ಅದನ್ನ ಇನ್ನೂ ಫಾಲೋ ಮಾಡ್ತಾ ಇಲ್ಲ. ಅಂದರೆ ಇವಾಗ ಕನ್ನಡ ಮೀಡಿಯಮ್ ಓದ್ಬಿಟ್ಟಿರೋಂಥ ಟೀಚರ್ಸ್ ಆಗಲಿ, ಬೇರೆ ಕೆಲಸ ಮಾಡೋರೆಲ್ಲ ಅವ್ರು ಎಲ್ಲಿಗೆ ಹೋಗ್ತಾರೆ? ಇವಾಗ ನಾವು ಓದಿರೋದು ಕನ್ನಡ, ನಾವು ಎಲ್ಲಂತ ಹೋಗಿ ಹುಡ್ಕೋಕ್ಕಾಗತ್ತೆ? ನಾವು ಅದಕ್ಕಂತ ಇಂಗ್ಲೀಷ್ ಕಲಿಯೋಕ್ಕಾಗತ್ತಾ? ನಮ್ಗೆ ಒಂದು ಸಬ್ಜೆಕ್ಟ್ ಅಷ್ಟೇ ಆಂಗ್ಲ ಭಾಷೆ ಇತ್ತು ನಾವು ಓದಬೇಕಾದ್ರೆ. ಇವಾಗ ಆ ರೀತಿ ಇಲ್ಲ, ಎಲ್ಲ ಕಡೆಯಲ್ಲೂ ಇಂಗ್ಲೀಷೇ ಇರಬೇಕು ಅಂತ ಹೇಳ್ತಾರೆ. ಸೊ ನಾವು ಹೊಸದಾಗಿ ಮತ್ತೆ ಇಂಗ್ಲೀಷ್ ಕಲಿಬೇಕಾ ನಾವು? ಇವಾಗ ಹಿಂದಿ ಒಂದು ಸಬ್ಜೆಕ್ಟ್ ಅಂದರೆ ನಾವು ಬೇರೆ ಕಡೆ ಹೋದ್ರೆ ಮಾತಾಡೋಕ್ಕೆ ಅಂತ ಹೇಳಿದ್ರೆ ಅಷ್ಟೇ ಬಿಟ್ಟು ಅದೇ ನಮಗೆ ಊಟ ಹಾಕಂತ ನಾವು ಹೇಳೋಕ್ಕಾಗಲ್ಲ. ಆಯ್ತಾ? ಅದು ಮುಂಚೆ ಇತ್ತು, ಇವಾಗಂತೂ ನಾವು ಅದಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ರೆಡಿ ಇಲ್ಲ. ಇವಾಗ ನಮ್ಮ ಕನ್ನಡನೇ ನಮಗೆ. ಕರ್ನಾಟಕದಲ್ಲಿ ಯಾವುದೇ ಬ್ಯಾಂಕ್ಗಳಲ್ಲಿ ಹೋದರೆ ಯಾವ ಬ್ಯಾಂಕ್ಗಳಲ್ಲೂ ನಮ್ಮ ಕನ್ನಡದವ್ರು ಯಾರೂ ಇಲ್ಲ. 100ಕ್ಕೆ 30% ಕನ್ನಡದವ್ರು ಇದ್ದಾರೆ, ಇನ್ನು 70% ಉತ್ತರ ಭಾರತದಿಂದ ಬಂದಿರೋರೇ ಇದ್ದಾರೆ ಜಾಸ್ತಿ ಜನ. ಅಲ್ಲಿ ಹೋದರೆ ಎಲ್ಲರೂ ಬಂದ್ಬಿಟ್ಟು ಹಿಂದಿಯಲ್ಲೇ ಜಾಸ್ತಿ ಮಾತಾಡ್ತಾರೆ. ಕನ್ನಡದಲ್ಲಿ ಮಾತಾಡೋರು ಅಲ್ಪ ಸ್ವಲ್ಪ ಜನಗಳು ಮಾತ್ರ ಇದ್ದಾರೆ ಅಂದ್ಬಿಟ್ಟು ನರೇಂದ್ರ ಮೋದಿ ಅವರಿಗೆ ಒಂದು ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಿ. ಎಲ್ಲರೂ ಕರ್ನಾಟಕದಲ್ಲಿ ಎಲ್ಲ ಜನತೆನೂ ಸಂಘ ಇದು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ನಮಗೆ ಕೈ ಜೋಡಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಕೇಳಿಕೊಳ್ಳುತ್ತೇನೆ. ಅವರವ್ರ ರಾಜ್ಯಗಳಲ್ಲಿ ಅವರವರು ಒತ್ತು ಕೊಟ್ಕೊಳ್ಳಿ, ಆದರೆ ಹಿಂದಿ ನಮ್ಮ ಕರ್ನಾಟಕ ನಮ್ಮ ಭಾಷೆ ಅಲ್ಲ. ಇದು ಕರ್ನಾಟಕದಲ್ಲಿ ಕನ್ನಡನೇ ಫಸ್ಟ್ ಮೊದಲನೇ ಆದ್ಯತೆ ಕೊಡಬೇಕು. ಅದೇನೇ ಇವಾಗ ನಾವೇ ಕನ್ನಡ ಮಾತಾಡೋರು, ನಾವು ಅವ್ರಿಗೆ ಕನ್ನಡ ಕಲಿಸ್ಬೇಕು, ಅವಾಗ ಅವ್ರು ಕಲಿತಾರೆ. ನಾವೇ ಅವ್ರ ಭಾಷೆ ಮಾತಾಡೋಕ್ಕೆ ಹೋದರೆ ಅದು ಏನಾಗುತ್ತೆ ಅಂದರೆ ಅವ್ರು ಕಲಿಯೋಕ್ಕಾಗಲ್ಲ. ನಾವೇ ಕನ್ನಡಿಗರು ಖುದ್ದಾಗಿ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವ್ರಿಗೆ ನಾವು ಹೇಳ್ಕೊಡ್ಬೇಕು. ಮನವೊಳಗೆ ಮಾಡಿಕೊಟ್ಟಾಗೇ ಅವರು ಕನ್ನಡ ಕಲಿಯೋಕ್ಕೆ ಒಂದು ದಾರಿ ಇರುತ್ತೆ. ನಾವು ಅವ್ರ ದಾರಿಗೆ ಹೋದರೆ ಏನು ಮಾಡೋಕ್ಕಾಗಲ್ಲ, ಬೆಳೆಯೋದಿಲ್ಲ. ಅವಾಗ ಅದು ನಮ್ಮ ರಾಷ್ಟ್ರ ಭಾಷೆನೇ ಅಂತ ಹೇಳ್ಕೊತಾರೆ. ಗೊತ್ತಿಲ್ಲಾರ್ದವ್ರಿಗೆ ಅದು ರಾಷ್ಟ್ರ ಭಾಷೆ ಅದೇ ಆಗುತ್ತೆ, ಗೊತ್ತಿರೋರಿಗೆ ರಾಷ್ಟ್ರ ಭಾಷೆ ಅದು ಅಲ್ಲ. ಹಾಗಾಗಿ ಕೆಲವು ತಿಳುವಳಿಕೆ ಕೊಡಬೇಕಾಗುತ್ತೆ. ನಮ್ಮ ಜವಾಬ್ದಾರಿ ಅಂದರೆ ಕನ್ನಡ ಎಲ್ಲರಿಗೂ ಕಲಿಸ್ಬೇಕು ಅನ್ನೋದು ನಮ್ಮದು. ಪ್ರತಿಯೊಬ್ಬರಿಗೂ ನಾವು ಹೇಳೋದಿಷ್ಟೇ, ಯಾರೇ ಬರಲಿ ಅವರು ನಾವು ಕನ್ನಡ ಅವ್ರಿಗೆ ಹೇಳ್ಕೊಟ್ಟಾಗ ಅವ್ರು ಕಲಿತಾರೆ. ನಾವೇ ಹೇಳ್ಕೊಟ್ಟಿಲ್ಲ ಅಂದರೆ ಅವ್ರು ಎಲ್ಲಿ ಕಲಿತಾರೆ? ಅವ್ರ ಭಾಷೆನೇ ಅವ್ರು ಮಾತಾಡೋ ಭಾಷೆ ನಾವು ಮಾತಾಡೋದ್ರೆ ಅವರು ಅದೇ ಮಾತಾಡ್ತಾರೆ. ಹಾಗಾಗಿ ನಾವು ಮಾಡಬಾರ್ದು ತಪ್ಪು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.